ನಮ್ಮ ಸಂಸದರ ಬಗ್ಗೆ ನಾನು ಒಂದೊಂದ್ಸತಿ ಬಹಳ ಕನಿಕರ ಬರುತ್ತೆ ರೀ. ನಾನು ನೋಡಿದೆ ಅಲ್ಲೆಲ್ಲೋ ICU ಅಲ್ಲಿ ಇದೆ ಸರ್ಕಾರ ಅಂತೇನೋ ಹೇಳಿದ್ರು. ICU ಅಲ್ಲಿ 23 ಜನ ಸಾಯಿಸಿದ್ದು ಯಾರು ಅಂತ ಬಹುಶಃ ಯಾರಿಂದ ಯಾರ ನಿರ್ಲಕ್ಷ್ಯದಿಂದ 23 ಜನ ಮುಗ್ಧರು ಪ್ರಾಣ ಕಳ್ಕೊಳ್ಳಿಕ್ಕೆ ಆಯ್ತು ಅಂತಕ್ಕಂಥದ್ದನ್ನ ಇಡೀ ರಾಜ್ಯದ ಜನತೆ, ರಾಷ್ಟ್ರದ ಜನತೆ ಗೊತ್ತಿದೆ. ICU ಬಗ್ಗೆ ಮತ್ತೊಂದು ಬಗ್ಗೆ ಮಾತಾಡ್ತಾರೆ, ನಾಚಿಕೆ ಆಗ್ಬೇಕು ಅಂತ ಅವ್ರಿಗೆ. ಇದ್ರ ಬಗ್ಗೆ ಮಾತಾಡುವಂಥದ್ದಕ್ಕೆ ಹೋದಾಗ ಬಹಳ ಅಸಹ್ಯ ಅನ್ಸುತ್ತೆ. ನಾನು ನೋಡಿದೆ ನಂದಿ ರೋಪ್ವೇ ಬಗ್ಗೆ ಏನ್ ಮಾಡಿದ್ರಿ. ನಂದಿ ರೋಪ್ವೇ ಬಗ್ಗೆ ಕನಿಷ್ಠ ಒಂದು ಒಡಂಬಡಿಕೆ ಆಗಿರ್ಲಿಲ್ಲ, MOU ಆಗಿರ್ಲಿಲ್ಲ. ಇವತ್ತು ನಾವು ಫಾರೆಸ್ಟ್ ಕ್ಲಿಯರೆನ್ಸ್ಗೆ ಮೂವ್ಮೆಂಟ್ ಮಾಡಿದ್ದೀವಿ. ಇವತ್ತು ಮೇಲೆ ಅಪ್ಪರ್ ಟರ್ಮಿನಲ್ ಪಾಯಿಂಟ್ ಜಾಗ ಕೊಡುವಂಥದ್ದು ಮಾಡಿದ್ದೀವಿ. ಒಂದ್ ಕಡೆ ಪರಿಸರವಾದಿಗಳು ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ. ಇವೆಲ್ಲವನ್ನ ನಾವು ಅಲ್ಲಿ ದೊಡ್ಡಬಳ್ಳಾಪುರ ಭಾಗದಲ್ಲಿ ಕಂದಾಯ ಜಮೀನು ಸಮಸ್ಯೆ ಇತ್ತು, ಅದನ್ನ ಅಲ್ಲಿರತಕ್ಕಂಥ ಕೋರ್ಟ್ ಅಲ್ಲಿ ಮತ್ತೊಂದ್ ಕಡೆ ಅದನ್ನ ನಿವಾರಣೆ ಮಾಡುವಂತ ಕೆಲಸ ಮಾಡಿದೀವಿ. ಈಗ ಪರ್ಯಾಯವಾಗಿ ಬಸ್ ವ್ಯವಸ್ಥೆ ಮಾಡುವಂತಕ್ಕೆ ಮಾಡ್ತಾ ಇದೀವಿ. ಇವೆಲ್ಲ ಮಾಡ್ತೀರಾ ಯಾಕ್ರಿ ಶಂಕುಸ್ಥಾಪನೆ ಮಾಡಿದ್ರಿ ನೀವು? ಏನಿದೆ ನಿಮ್ಗೆ? ಏನ್ ಮಾಹಿತಿ ತಗೊಂಡಿದ್ದೀರಾ? ನಿಮ್ಮ ಹತ್ರ ಏನಿದೆ ಇದ್ರ ಬಗ್ಗೆ ನಿಮ್ಗೆ? ಇವತ್ತು ನಾನು ಹೇಳ್ತಾ ಇದ್ದೀನಿ, ನಾನು ಈಗ ಮೇಲ್ಗಡೆಗೆ ಈಗ ನೋಡಿ ಮೇಲ್ಗಡೆಗೆ ರಸ್ತೆ ಆಗಿದೆ. ಆಮೇಲೆ ಈಗ ಒಳಗಡೆ ರಸ್ತೆ ಮಾಡೋದಕ್ಕೆ ನಾನು ಈಗ 9 ಕೋಟಿ ಪ್ರಸ್ತಾವನೆ PWD ಕೊಟ್ಟು ಅದಕ್ಕೇನೋ ಒಂದು ಮಂಜೂರಾತಿ ತಗೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಬೆಳಗಡೆ ಪೂರ್ತಿ ಪೇವರ್ ಬ್ಲಾಕ್ಸ್ ಹಾಕಿ ಬಸಂತ್ ಬೀಟನ್ಸ್ ಅಂತ ಉತ್ಕೃಷ್ಟವಾದಂತ ಒಂದು ಸಂಸ್ಥೆಯ ಪೇವರ್ ಬ್ಲಾಕ್ಸ್ ಹಾಕಿ ಮಾಡ್ಬೇಕು ಅಂತಕ್ಕಂಥ ಕೆಲಸ ಮಾಡ್ತಾ ಇದ್ವಿ. ಬೇರೆ ಅಲ್ಲಿ ಇರ್ತಕ್ಕಂಥ ಪಾಯಿಂಟ್ ಆಫ್ ರೆಸ್ಟೋರೆಂಟ್ ನ ಅದನ್ನ ವಿಸ್ತರಣೆ ಮಾಡಬೇಕು, ಪಕ್ಕದಲ್ಲಿ ಅದನ್ನ ದೊಡ್ಡದು ಮಾಡ್ಬೇಕು ಅಂತ ಮಾಡ್ತಾ ಇದೀವಿ. ಈ ರೀತಿ ನಾವು ಹಲವಾರು ಯೋಜನೆಗಳನ್ನ ಹಾಕೊಂಡು ನಾವು ಅವ್ರ ರೀತಿಯಲ್ಲಿ ಏನೋ ಒಂದು ಸಣ್ಣ ಆದೇಶ ಇಟ್ಬಿಟ್ಟು ಮಾಡೋದಕ್ಕಲ್ಲ. ಮೆಡಿಕಲ್ ಕಾಲೇಜ್ಗೆ ಏನ್ ಮಾಡಿದ್ರಿ ಮೆಡಿಕಲ್ ಕಾಲೇಜ್ ನೀವು? ನಿಮ್ ಕೈಲಿ ನೀವು ಸ್ವತಃ ನೀವೇ ಮಂತ್ರಿಗಳಾಗಿ ನಿಮ್ಗೆ ಯೋಗ್ಯತೆ ಇರಲಿಲ್ಲ ಏನೋ ಅದಕ್ಕೆ ಆಡಳಿತಾತ್ಮಕ ಅನುಮೋದನೆ ಪಡುವಂಥದಕ್ಕೆ. ಯಾರಿವತ್ತು ದುಡ್ಡು ಕೊಟ್ಟವ್ರು ಮೆಡಿಕಲ್ ಕಾಲೇಜ್ಗೆ? ಉಳಿದಂಥ ದುಡ್ಡು ಇವತ್ತು ಮೆಡಿಕಲ್ ಕಾಲೇಜ್ ಅಲ್ಲಿ ಮತ್ತೆ ಈಗ ಏನು ಕಾರ್ಯಾರಂಭ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಈಗ ಅದನ್ನ ನಾವು ಈಗ ಪ್ರಯತ್ನ ಮಾಡ್ತಾ ಇದೀವಿ. ಇಲ್ಲಾಂದ್ರೆ ಈಗ ನೆಕ್ಸ್ಟ್ ಇದ್ರಲ್ಲಿ ಮಾಡೋದಕ್ಕೆ ಮಾಡ್ತಾ ಇದೀವಿ. ನೀವು ಇವತ್ತಿಗೆ MRI ಕೊಡ್ಸಕ್ಕಾಗಿಲ್ಲ. ಇವತ್ತು ನೀವು ಚಿಕ್ಕಬಳ್ಳಾಪುರಕ್ಕೆ ನೀವೇ ಮಂತ್ರಿ ಆಗಿದ್ದು, ಇವತ್ತು ಯಾವ ಮಕ್ಕ ಇಟ್ಕೊಂಡು ನೀವು ಮಾತಾಡ್ತೀರಾ ಚಿಕ್ಕಬಳ್ಳಾಪುರದ ಬಗ್ಗೆ? ಇವತ್ತು ನಾನಲ್ಲಿ ಸುಮಾರು 8.25 ಕೋಟಿ ನಮ್ಮ KE ಮುಖಾಂತರ ಕೊಡಿಸಿ ಇವತ್ತು ಡಯಾಗ್ನೋಸ್ಟಿಕ್ ಬ್ಲಾಕ್ ಆಗ್ತಾ ಇದೆ. ನಾನು ಒಳ್ಳೆ ಸುದ್ದಿ ಕೊಡ್ತೀನಿ, ವೆಯ್ಟ್ ಮಾಡಿ 2ನೇ ತಾರೀಕು ಏನ್ ಸುದ್ದಿ ಕೊಡ್ತೀವಿ ಅಂತಕ್ಕಂಥದ್ದು. ಆಮೇಲೆ ನಿಮಗೆ ಇವತ್ತು ಈ ಸ್ಟೇಡಿಯಂ ಬಗ್ಗೆ ನಾನು ಹೇಳಿದೆ. ಇವತ್ತು ಇಂಡೋರ್ ಸ್ಟೇಡಿಯಂ ನೀವು ಹೋಗಿ ನೋಡ್ಕೊಂಡ್ ಬನ್ನಿ. ಯಾಕೆ ಅದನ್ನ ನೀವು ಮಾಡಿಸಿಲ್ಲ? ಅಲ್ಲಿ ಸರಿಯಾದ ರೀತಿ ಕ್ರೀಡಾಪಟುಗಳಿಗೆ ಮಾರ್ಗದರ್ಶನ ನೀಡಕ್ಕಾಗಿಲ್ಲ ನಿಮ್ ಕೈಯಲ್ಲಿ. ಅಲ್ಲಿ 0 ಮಾರ್ಕಿಂಗ್ ಶೂ ಹಾಕೋಬೇಕು. ಯಾವ್ದಾವ್ದೋ ಶೂ ಆಚೆ ಓಡಾಡಿ ಶೂ ಅಲ್ಲೆಲ್ಲ ಹೋದ್ರೆ ಕಲ್ಲುಗಿಲ್ಲೆಲ್ಲ ನಿಮ್ಮ ಶೂಗಳಲ್ಲಿ ಹೋಗಿ ಅಲ್ಲಿ ನೀವು ಶಟಲ್ ಬ್ಯಾಡ್ಮಿಂಟನ್ ಆಡಿದ್ರೆ ನಾಳೆ ಅದು ಹಾಳಾಗ್ದಿರ ಏನಾಗುತ್ತೆ? ಇದನ್ನ ಯಾರಾದ್ರೂ ಯೋಚನೆ ಮಾಡಿದಾರ? ಈಗ ಅದಕ್ಕೆಲ್ಲ ಇವತ್ತು 60 ಲಕ್ಷ ನಾನು ಇದು ಮಾಡ್ಕೊಂಡು ಹೋದ ವರ್ಷ ಮಂಜೂರು ಮಾಡಿಸಿದ್ದೀನಿ. ಅದಕ್ಕೆ ನಾವು ರೀಎಸ್ಟಿಮೇಟ್ ಮಾಡಿಸಿ ಈಗ ಸಬ್ಮಿಟ್ ಮಾಡಿದೀವಿ. ಅದನ್ನ ಈಗ ಕೈಗೆತ್ಕೊಳ್ತೀವಿ. ಇದಕ್ಕೆ 10 ಕೋಟಿ ಇದನ್ನು ಹೊಡೆದಾಕ್ತೀವಿ. ಎಸ್ಟಿಮೇಟ್ಸ್ ಈಗ PWD ಮುಖಾಂತರ ಆಗಿದೆ. ನೆಕ್ಸ್ಟ್ ಈಗ ಯೂತ್ ಸರ್ವಿಸಸ್ ಕಳಿಸಿ ಅದನ್ನ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ತಗೊಂಡು ಮತ್ತೆ ಅದಕ್ಕೆ ಹಣ ಬಿಡುಗಡೆ ಮಾಡಿಸ್ತಾ ಇದ್ದೀನಿ. ಯಾವ ಮೂಲದಲ್ಲಿ ಕೊಡ್ತಾ ಇದ್ದೀನಿ ಈಗ ಆಮೇಲೆ ಹೇಳ್ತೀನಿ. ನಾನು 10 ಕೋಟಿ ನಾನು ಮಂಜೂರು ಮಾಡಿಸಿದ್ದೀನಿ. ನಿಮ್ ಕೈಲಿ ಆಯ್ತಾ? ಇವತ್ತು ಈಗ ಕನ್ನಡ ಭವನ ಯಾರಿಂದ ಇವತ್ತು ಕಾಣ್ತೀವಿ? ಅದು ನಾವು ಸುಮ್ಮನೆ ಇದ್ದಿದ್ರೆ ಇವತ್ತು ಹೌದು, ಬಹಳ ಸಂತೋಷ. ಇದು ಅವರ ಅವಿವೇಕತನಕ್ಕೆ ಇನ್ಯಾವುದು ಸಾಕ್ಷಿ ಇಲ್ಲ. ಅವರ ಅವಿವೇಕತನಕ್ಕೆ ಇನ್ಯಾವುದು ಸಾಕ್ಷಿ ಇಲ್ಲ. ಯಾಕೆಂದ್ರೆ ಸುಣ್ಣ ಬಣ್ಣ ಹೊಡೆದ್ರು ಅಂತ ಹೇಳ್ತಾರಲ್ಲ, ಹಂಗಾರೆ ಅವ್ರು ಯಾಕೆ ಸುಣ್ಣ ಬಣ್ಣ ಹೊಡೆದು ಓಪನ್ ಮಾಡಲಿಲ್ಲ? ಯಾಕೆ ಅವ್ರಿಗೆ ಅವತ್ತು ಮಾಡಲಿಲ್ಲ? ಇವತ್ತು ನಮ್ಮ ಹತ್ರ ದಾಖಲೆ ಸಮೇತ ನಮ್ಮ ಹತ್ರ ಇದೀವಿ. ಎಷ್ಟು ದುಡ್ಡು ಬಿಡುಗಡೆ ಮಾಡಿಸಿದೀವಿ. ಕ್ಯಾಬಿನೆಟ್ ಪ್ರೊಸೀಡಿಂಗ್ಸ್ ಆಗಿದೆ. ಅವ್ರೇನು ಶಾಸಕರಾಗಿ ಕೆಲಸ ಮಾಡಿಲ್ವಾ? ಮಂತ್ರಿಯಾಗಿ ಕೆಲಸ ಮಾಡಿಲ್ವಾ? ಈಗ ಸಂಸದರಾಗಿಲ್ವಾ? ಗೌರ್ಮೆಂಟ್ ಸಿಸ್ಟಮ್ ಅಂದ್ರೆ ಗೊತ್ತಿಲ್ವಾ ಅವ್ರಿಗೆ? ಮಾಹಿತಿ ತಗೊಳ್ಳಿ, ಎಲ್ಲ ಮಾಹಿತಿ ತಗೊಳ್ಳಿ. ಏನೇನು ಯಾವಾಗ ಏನೇನು ಹಣ ಬಿಡುಗಡೆ ಆಗಿದೆ ಅಂತ ತಗೊಂಡು ಮಾತಾಡ್ಲಿ. ದಾಖಲೆ ಇಟ್ಕೊಂಡು ಮಾತಾಡೋಂಥದ್ದು ಕಲೀಲಿ. ಹಿಟ್ ಅಂಡ್ ರನ್ ಇವೆಲ್ಲ ನನ್ನ ಹತ್ರ ನಡೆಯಲ್ಲ. ನಾನು ಏನೇ ಆಗ್ಲಿ ಆಮೇಲೆ ಫ್ಲವರ್ ಮಾರ್ಕೆಟ್ ಬಗ್ಗೆ ಏನ್ರಿ ಮಾಡಿದ್ರು ಹೇಳ್ರಿ, ನೀವೇ ಹೇಳಿ. ಎಲ್ರಿ ಜಾಗ ಕೊಟ್ಟಿದ್ರು ಹೇಳಪ್ಪ ನೀನು ಮುದ್ದು? ಎಲ್ಲಿತ್ತಪ್ಪ ಜಾಗ? ಏನ್ ಮಂಜೂರು ಮಾಡಿದ್ರು ಹೇಳಪ್ಪ? ಎಲ್ಲಿದೆಯಪ್ಪ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್? ಎಲ್ಲಿದೆ ಹೇಳಪ್ಪ? ಎಲ್ಲ ಅವ್ರಿಗೆ ಅದೇ ರೀ. ಸದಾಶಿವನಿಗೆ ಸದಾ ಅದೇ ಜ್ಞಾನ. ಏನಿತ್ರಿ ಈಗ ನಾನು ವೈಯಕ್ತಿಕವಾಗಿ ಹೇಳಕ್ ಹೋಗಲ್ಲ. ಇವತ್ತು ಅವ್ರು ಏನಿದ್ರು ಇವತ್ತು ಎಲ್ಲಿದ್ದಾರೆ, ಯಾವ ಮಟ್ಟದಲ್ಲಿದ್ದಾರೆ, ಇವತ್ತು ಇಡೀ ರಾಜ್ಯ ಮಾತಾಡ್ತಾ ಇದೆ. ಹೆಣಗಳ ಮೇಲೆ ದುಡ್ಡು ಸಂಪಾದಿಸಿರ್ತಕ್ಕಂಥವ್ರು, ಕೋವಿಡ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಲೂಟಿ ಮಾಡಿರ್ತಕ್ಕಂಥವ್ರು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅವ್ರಿಗೆ ಅದೇ ಜ್ಞಾನ. ಅವರು ದುಡ್ಡು ಮಾಡೋದ್ರಲ್ಲೇ ನಿರತವಾಗಿದ್ದರಿಂದ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಅದೇ ಕೆಲಸದಲ್ಲಿ ಇರ್ತಾರೆ ಅಂತ. ಇವತ್ತು ಇಷ್ಟೆಲ್ಲ ನಾವು ಕೆಲಸಗಳು ಮಾಡ್ತಾ ಇದೀವಿ, ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಚಾಲನೆ ಕೊಟ್ಟಿದ್ದೀವಿ. ಇನ್ನು ಹಲವಾರು ಕೆಲಸಗಳನ್ನ ಜಿಲ್ಲೆಗೆ ತರ್ತಾ ಇದೀವಿ. ಏನ್ ಮಾಡಿದ್ರು ಫ್ಲವರ್ ಮಾರ್ಕೆಟ್ ಹೇಳಿದೀವಿ. ಇವತ್ತು ನಾನು 9 ಎಕರೆ 14 ಗುಂಟೆ ಇದಕ್ಕೆ ಕೊಡ್ಸಿದ್ದೀನಿ ಜಾಗ. ಅದಕ್ಕೆ ನಮ್ಮ ಚೀಮೂಲ್ಗೆ ಕೊಡ್ಸಿದ್ದೀನಿ ರೀ ನಾನು ಅಧಿಕೃತವಾಗಿ. ಅವ್ರಿಗೆಲ್ಲ ಆಯ್ತಾ?
ಯಾರಿಗೋ ಒಬ್ರಿಗೆ ಪಟ್ಟಾಭಿಷೇಕ ಮಾಡೋದಕ್ಕೋಸ್ಕರ ಆ ವಿಭಜನೆ ಮಾಡುವಂತ ಕೆಲಸ ಮಾಡಿದ್ರು. ಇವತ್ತು 5.5 ಲಕ್ಷ ಲೀಟರ್ ಆಗಿದೆ ಇವತ್ತು ಒಂದು ದಿನದ ಶೇಖರಣೆ. ಗೊತ್ತಾ ನಿಮ್ಗೆ ಮಾಹಿತಿ ಇದೆಯಾ? ಮೊನ್ನೆ ನಾನು ಕನ್ನಡ ಭವನದಲ್ಲಿ ಹೇಳಿದೆ 5,34,000 ಅಂತ. 5.5 ಲಕ್ಷ ಆಗಿದೆ ಇವತ್ತು ಗರಿಷ್ಠ ಒಂದು ದಿನದ ಶೇಖರಣೆ ಹಾಲು ಇವತ್ತು ಉತ್ಪಾದನೆ. ಇವತ್ತು ನಾವು ಅಲ್ಲಿ ಪ್ಯಾಕಿಂಗ್ ಯೂನಿಟ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀವಿ. ಇವೆಲ್ಲ ಎಲ್ಲಿಂದ ಆಯ್ತಾ ಇದೆ? 20 ಎಕರೆ ಅವ್ರು ಎಷ್ಟು ಎಕರೆ ಕೊಡಿಸಿದ್ದು ಫ್ಲವರ್ ಮಾರ್ಕೆಟ್ಗೆ ಬೆಟ್ಟದ ಮೇಲೆ? ಅದು 9 ಚಿಲ್ಲರೆ ಎಕರೆ ಕೊಡಿಸಿದ್ರು. ಇವತ್ತು ನಾವು 20 ಎಕರೆ ರೀ. ಯಾವ ರೀತಿ ಜಾಗ ಇದೆ ಅದು? ಇವತ್ತು ಸ್ವಲ್ಪ ತಡ್ಕೊಳ್ಳಿ ಏನಾಗುತ್ತೆ ಅಂತ. 141 ಕೋಟಿ ರೂಪಾಯಿಗೆ ಎಸ್ಟಿಮೇಟ್ ಮಾಡಿಸಿದ್ದೀನಿ. ನೀವೇ ನೋಡಿದ್ದೀರಾ ಯಾವ ರೀತಿ ವಿಸ್ತೃತವಾದ. ಅವ್ರೇನಾದ್ರೂ ಮಾಡಿದ್ರಾ? ಏನಾದ್ರೂ ನೀಲಲಕ್ಷ್ಯ ಮಾಡಿದ್ರ? ಅವರು ಮಾಡಿದ್ರೆ ಹೇಳಕ್ ಹೇಳಿ. ಎಲ್ಲಿ ಮಂಜೂರು ಏನ್ ಮಾಡಿದ್ರು? ದುಡ್ಡು ಎಷ್ಟಿಟ್ಟಿದ್ರೆ ಹೇಳಕ್ ಹೇಳಿ. ಘೋಷಣೆಗಳು ಸುಮ್ಮನೆ ಅಂತಾರಾಷ್ಟ್ರೀಯ ಹೂವಿನ ಮಾರ್ಕೆಟ್ ಅಂತ ಘೋಷಣೆ ಆಗ್ಬಿಟ್ರೆ ಎಲ್ಲಿದೆ ನಿಮ್ಮ ಹತ್ರ? ವೇರ್ ಇಸ್ ಅ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್? ಎಲ್ಲಿ ದುಡ್ಡು ಎಲ್ಲಿತ್ತು? ದುಡ್ಡು ಎಲ್ಲಿದ್ದ? ಎಲ್ಲಿದೆ ಆದೇಶ? ಎಲ್ಲಿ ಆದೇಶ? ಕಾಪಿ ಕೊಡಿ ದಯವಿಟ್ಟು. ಆದೇಶ ಕಾಪಿ ಕೊಡಿ ದಯವಿಟ್ಟು. ಕೈಗಾರಿಕೆಗಳ ಬಗ್ಗೆ ಮಾತಾಡ್ತಾರೆ, ಅಲ್ಲೆಲ್ಲೋ 2,000 ಎಕರೆ ಅಂತ. ಅದ್ರ ಬಗ್ಗೆ ಕೇಳಿದ್ರೆ ಪತ್ತ ಇಲ್ಲ. ಎಲ್ಲಿದೆ ಪ್ರೈಮರಿ ನೋಟಿಫಿಕೇಶನ್, ಪ್ರಿಲಿಮಿನರಿ ನೋಟಿಫಿಕೇಶನ್ ಎಲ್ಲಿದೆ? 28(1) ಎಲ್ಲಾಗಿದೆ? ಇವೆಲ್ಲ ನನ್ನ ಹತ್ರ, ಯಾರ ಹತ್ರ ಬೇರೆ ಯಾರ ಹತ್ರನ ಅವ್ರು ಮಾತಾಡ್ಕೋಬಹುದು. ನನ್ನ ಹತ್ರ ಅಭಿವೃದ್ಧಿ ವಿಚಾರದಲ್ಲಿ, ಬೇರೆ ಬೇರೆ ವಿಚಾರದಲ್ಲಿ ವೈಯಕ್ತಿಕ ಏನೋ ಒಂದು ಈ ನೆಲೆಗಟ್ಟಿನ ಮೇಲೆ ನಾನು ಏನು ಅಂತಕ್ಕಂಥದ್ದು ಇಡೀ ಜಿಲ್ಲೆಗೆ ಗೊತ್ತು, ರಾಜ್ಯಕ್ಕೆ ಗೊತ್ತು. ನಿಮ್ಮಾಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ವ್ಯವಹಾರ ಮಾಡುವಂಥವ್ರಲ್ಲ. ನಾವು ಹಗಲೊತ್ತು ಮಾತ್ರ ಕೆಲಸ ಮಾಡೋದು. ನೀವು ಹಗಲು ರಾತ್ರಿ ಪುರ್ಸೊತ್ತಿಲ್ದಿರ ಕೆಲಸ ಮಾಡ್ತೀರ. ನಮಗೆ ಬರೀ ಹಗಲೊತ್ತು ಮಾಡೋದೇ ದೇವ್ರು ಹೇಳ್ಕೊಟ್ರೆ ಕೆಲಸ. ರಾತ್ರಿ ನೆಮ್ಮದಿಯಾಗಿ